ಇಲ್ಲ ಸರ್, ನಾನು ಮೊದ್ಲಿನ ಥರ ಇಲ್ಲ, ತುಂಬ ಬದಲಾಗಿದ್ದೀನಿ. ಅಂದ್ರೆ ಕುಡಿಯೋದು ಬಿಟ್ಬಿಟ್ಟ? ಅದು ಹೆಂಗೆ ಸರ್ ಬಿಡೋಕ್ಕಾಗುತ್ತೆ? ವಾರಕ್ಕೊಂದ್ಸಲ ಹಾಕೊಂತೀನಿ. ಉದ್ದಾರ ಅದನ್ನ. ನೀನೇನು ಮೊಬೈಲ್ ನೋಡ್ಕೊಂಡು ಬಂಕಂಗ್ ನಿಂತಿದ್ಯಾ? ಅಪ್ಪ, ಅದು ಇವತ್ತು ರಿಸಲ್ಟು. ಪರೀಕ್ಷೆ ಬರಿಬೇಕಾದ್ರೂ ಇಲ್ಲದೆ ಇರೋ ಟೆನ್ಷನ್. ಹೀಗೆ ಯಾಕೋ? ಆರಾಮಾಗಿರು, ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗ್ತೀಯಾ. ನಾನು ಅದೇ ಹೇಳಿದೆ ಸರ್. ಯೋಚನೆ ಮಾಡಬೇಡಪ್ಪ, ನೀನು ಪಟ್ಟಿರೋ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಆದರೂ ರಿಸಲ್ಟ್ ಬರೋವರೆಗೂ ಒಂಥರ ಸಂಕಟ ಅಮ್ಮ. ಅದು ಸರಿ. ತಿಂಡಿ ಗಿಂಡಿ ತಿಂದಿದೆಯೋ ಇಲ್ವೋ? ಹಾಂಪ್ಪ. ನೀನು ತಿಂದೇನೋ? ರಿಸಲ್ಟ್ ಬರಲಿ ಸರ್, ನರಸಿಂಹನ್ ಕಡೆಯಿಂದ ಪಾರ್ಟಿನೇ ತಗೊಂತೀನಿ. ಪಾರ್ಟಿ ಅಂದ್ರೆ ಅದಲ್ಲ ಸರ್, ಮತ್ತಿದೇನು? ಅದೇ ಕೇಕು, ಪಫ್, ದಿಲ್ ಪಸಂದ್ ಅಷ್ಟೇ. ಅಷ್ಟರಲ್ಲೇ ಇದ್ರೆ ಒಳ್ಳೇದು. ದೇವ್ರೆ, ನರಸಿಂಹ ಪಾಸ್ ಆಗ್ಲಪ್ಪ. ವೆಬ್ಸೈಟ್ ಓಪನ್ ಆಯ್ತು. ಓ ಮೈ ಗಾಡ್, ಯೆಸ್, ನರಸಿಂಹ ಪಾಸ್ ಆಗ್ಬಿಟ್ಟಿದ್ದಾನೆ. ಫೈನಲಿ ಯು ಡಿಡ್ ಇಟ್ ನರಸಿಂಹ. ಯೆಸ್, ಥ್ಯಾಂಕ್ ಯು ಸೋ ಮಚ್ ದೇವ್ರೆ. ಈಗಲೇ ಹೋಗಿ ಸ್ವೀಟ್ ಕೊಡ್ಬೇಕು. ಅಮ್ಮ, ನಾನು ಪಾಸ್ ಆಗೋದೆ. ನಾನು ಪಾಸ್ ಆಗೋದೆ. ಅಪ್ಪ, ನಾನು ಪಾಸ್ ಆದೆ. ನಾನು ಬರ್ತೀನಿ ಎಕ್ಸಾಮಲ್ಲಿ ಪಾಸ್ ಆಗ್ಬಿಟ್ಟೆ. ಒಳ್ಳೇದಾಗ್ಲಪ್ಪ, ಒಳ್ಳೇದಾಗ್ಲಿ. ಆಶೀರ್ವಾದ ಮಾಡಿ. ತಿರ್ಗಾಕ್ ಬಂದು ಒಳ್ಳೇದಾಗ್ಲಿ ಕಣ. ಎಲ್ಲ ಐಡಿಯಾ ಇರ್ಲಿ ಕಣ. ಮಗನೇ, ಜೀವನದಲ್ಲಿ ನೀನೇನೇನು ಅನ್ಕೊಂಡಿದ್ಯೋ ಎಲ್ಲ ನೆರವೇರ್ಲಪ್ಪ. ವಿದ್ಯೆ ಬುದ್ಧಿಗಿಂತ ಸಂಸ್ಕಾರ ಬಹಳ ಮುಖ್ಯ. ಅದು ನಿನ್ನಲ್ಲಿ ಎದ್ದು ಕಾಣ್ತಾ ಇದೆ. ನೀನು ಎಷ್ಟೇ ಎತ್ತರಕ್ಕೆ ಬಿಡಿ, ಸಂಸ್ಕಾರ ಮಾತ್ರ ಬಿಡಬೇಡ. ಖಂಡಿತಪ್ಪ, ನೀವು ಹಾಕಿರೋ ಗೆರೆ ನಾನು ಯಾವತ್ತೂ ದಾಟಲ್ಲ. ಒತ್ಸಲ ಏನ್ ನೋಡ್ತಾ ಇದೀಯಾ? ಮಗ ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾನೆ. ಸಕ್ಕರೆ ತಂದು ಅವನ್ ಬಾಯಿಗೆ ಹಾಕಿ ಅವನ್ ಬಾಯಿ ಸಿಹಿ ಮಾಡು. ಓಕೆ ಮಾವ, ಸಕ್ರೆ ಯಾಕೆ? ನರಸಿಂಹ ಪಾಸ್ ಆಗಿರೋ ಖುಷಿಗೆ ನಾನೇ ಒಂದು ಫೇವ್ರೆಟ್ ಸ್ವೀಟ್ ತಂದಿದ್ದೀನಿ. ನರಸಿಂಹ ತಗೋ. ನೋಡಿ ಅತ್ತೆ, ಸ್ವೀಟ್ ಕೊಟ್ರೆ ಬೇಡ ಅಂತ ಹೇಳ್ತಾನೆ, ನೀವಾದ್ರೂ ಹೇಳ್ಬಾರ್ದಾ? ಮೇಡಮ್, ತಿಂಡಿಗೆ ಬನ್ನಿ. ಬೇಡ ಜಾಜಿ, ನನ್ ದೀಪಂದೇ ಯೋಚನೆ ಆಗಿದೆ. ಅವಳ ಯೋಚನೆಯಲ್ಲೇ ತಲೆ ಎಲ್ಲ ಕೆಟ್ಟು ಹೋಗ್ತಿದೆ. ಮೇಡಮ್, ಈಗೊಂದ್ಸಲಿ ಫೋನ್ ಮಾಡಿ ನೋಡಿ. ಮಾಡಿದ್ದೆ, ಅವಳು 2 ನಂಬರ್ಗೂ ಕನೆಕ್ಟ್ ಆಗ್ತಿಲ್ಲ. ಹೌದಾ? ಮತ್ತೀಗ ಏನು ಮಾಡೋದು? ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವತ್ತು ದೀಪು ಈ ಥರ ಮಾಡಿದವಳಲ್ಲ, ಯಾಕೆ ಈ ಥರ ನಾಟ್ ರೀಚಬಲ್ ಅಂತ ಇದೆ? ನಿನ್ನೆ ಬೀಗರ ಮನೆಗೆ ಫೋನ್ ಮಾಡಿದಾಗ ಅರ್ಚನಾ ಅವರು ದೀಪು ಅಪ್ಪ ಅವರು ಉಪಚಾರ ಮಾಡ್ತಿದ್ದಾರೆ ಅಂತಂದು. ಬೆಳಗಾಯ್ತು, ಒಂದು ಫೋನ್ ಮಾಡೋದು ಬೇಡವಾ? ನಾನೇ ಫೋನ್ ಮಾಡೋಣ ಅಂತ ಇದ್ದೆ. ದೀಪು ಫೋನು ಮತ್ತೆ ನಾಟ್ ರೀಚಬಲ್ ಅಂತಾನೆ ಬರ್ತಾ ಇದೆ. ನನಗೂ ಒತ್ಸಲಂಗೂ ಒಂದ್ಸಲ ಅವಳ ಜೊತೆ ಮಾತಾಡದೆ ಹೋದ್ರೆ ಸಮಾಧಾನನೇ ಆಗಲ್ಲ. ದೀಪು ಎಲ್ಲಿದ್ದಾಳೆ ಈಗ? ಅವಳಿಗೇನು ತೊಂದರೆ ಆಗಿಲ್ಲ ತಾನೇ? ಹಾಗೆಲ್ಲ ಏನೂ ಆಗಿಲ್ಲ. ಸ್ವಲ್ಪ ದೀಪಕ್ಕೆ ಫೋನ್ ಕೊಡಮ್ಮ, ಯಾಕೋ ಅವಳ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಂದ್ರೆ ದೀಪ ಅಲ್ಲಿಗೂ ಹೋಗಿಲ್ಲ ಅಂತಾಯ್ತು. ಹಲೋ, ಅದು ದೀಪನ್ ಬಗ್ಗೆ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ಏನಾಯ್ತಮ್ಮ? ದೀಪ ನೆನ್ನೆ ರಾತ್ರಿನೇ ಇಲ್ಲಿಂದ ಊರಿಗೆ ಹೊರಟ್ಲು. ಏನು? ದೀಪು ಒಬ್ಬಳೇ ರಾತ್ರಿನೇ ಊರಿಗೆ ಹೊರಟ್ಲಾ? ಅದೇನೋ ಅರ್ಜೆಂಟಾಗಿ ಮನೆಗೆ ಹೋಗ್ಬೇಕು ಅಂತ ಹೊರಟ್ಲು. ಅಷ್ಟೊತ್ತಲ್ಲಿ ನಿಮ್ಗೆ ಫೋನ್ ಮಾಡೋದು ಬೇಡ ಅಂತ ಸುಮ್ಮನಾದೆ. ನೀವೇನು ತಲೆ ಕೆಡಿಸ್ಕೋಬೇಡಿ, ಇನ್ನೇನು ಅಲ್ಲಿಗೆ ಬರ್ತಾಳೆ ಅನ್ಸುತ್ತೆ. ಸರಿಮ್ಮ. ಅಲ್ಲ, ದೀಪ ಎಲ್ಲಿ ಹೋಗಿದ್ದಾಳೆ? ಇಲ್ಲಿ ನಮಗೆ ಎಷ್ಟು ಟೆನ್ಷನ್ ಆಗಿದೆಯೋ ಅವ್ರ ಅಪ್ಪ ಅಮ್ಮಂಗೂ ಅಷ್ಟೇ ಟೆನ್ಷನ್ ಆಗಿರುತ್ತೆ. ಯಾಕೆ ಹೀಗೆ ಮಾಡಿದ್ಲು, ಎಲ್ಲಿ ಹೋದ್ಲು ಒಂದು ಗೊತ್ತಾಗ್ತಿಲ್ಲ. ಮೇಡಮ್, ಹಿಂಗೆ ಹೇಳ್ತೀನಿ ಅಂತ ಏನೂ ಅನ್ಕೋಬೇಡಿ. ದೀಪು ಮೇಡಮ್ಗೆ ಯಾರಿಂದನಾದರೂ ತೊಂದರೆ ಆಗಿರ್ಬೋದಾ?
ಚಿರುಯಿಂದ ದೀಪ ದೂರ ಇರಬೇಕು ಅನ್ನೋ ಕಾರಣಕ್ಕೆ ಆ ಸೌಂದರ್ಯನೇ ಏನಾದರೂ ಕುತಂತ್ರಿ ಕೆಲಸ ಮಾಡಿರ್ಬೋದಾ? ನಿನ್ನೆನೂ ಅರ್ಚನಾ ಅವರೇ ಮಾತಾಡೋದು, ಈಗಲೂ ಅವರೇ ಫೋನ್ ಮಾಡಿ ದೀಪು ಊರಿಗೆ ಹೊರಟಿದ್ದಾಳೆ ಅಂತ ಹೇಳ್ತಿದಾರಲ್ಲ. ಅನುಮಾನ ಬರ್ತಾ ಇದೆ. ಅಯ್ಯೋ, ಅವರೇ ಫೋನ್ ಮಾಡ್ತಿದ್ದಾರೆ. ಇವಾಗ ಅವ್ರಿಗೆ ಏನಂತ ಹೇಳೋದು? ಹಲೋ, ಹೀಗೆ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡಮ್ಮ. ನನ್ಗೆ ಯಾಕೋ ದೀಪು ಇಲ್ಲಿಗೆ ಬರ್ತಾ ಇಲ್ವೇನೋ ಅಂತ ಅನ್ಕೋತಾ ಇದ್ದೀನಿ. ನರಸಿಂಹ, ನರಸಿಂಹ, ಈ ನರಸಿಂಹ ಕಣ್ಬಿಡು. ನರಸಿಂಹ ಎದ್ದೇಳು. ನರಸಿಂಹ ಕಣ್ಬಿಡು. ನರಸಿಂಹ ಏನಾಯ್ತು? ಎದ್ದೇಳು, ನೋಡಿಲಿ. ನರಸಿಂಹ ಎಷ್ಟೇ ಎಬ್ರಿಸಿದ್ರು ಎದೊಳ್ತಾ ಇಲ್ಲ, ಫುಲ್ಲು ಟೈಟ್ ಆಗ್ಬಿಟ್ಟು ಮಲ್ಗ್ಬಿಟ್ಟಿದ್ದಾನೆ. ಅಪ್ಪ ನೋಡಿದ್ರೆ ಪೊಲೀಸು, ಇವ್ನು ನೋಡಿದ್ರೆ ಕುಡ್ಕ. ನರಸಿಂಹ ಇಲ್ಲಿ ನೋಡು. ನರಸಿಂಹ, ನರಸಿಂಹ, ನರಸಿಂಹ ಏನಾದರೂ ಮತ್ತೆ ಕುಡಿಯೋಕೆ ಶುರು ಮಾಡಿದ್ನ? ಯಾಕಿಂತ ಕೆಲಸ ಮಾಡ್ಕೊಂಡ? ಯಾಕೋ ಕುಡ್ದಿದ್ಯಾ? ಬಿಡಿ, ಎಷ್ಟು ಹೇಳಿದ್ರು ಅಷ್ಟೇ. ಸುಮ್ನೆ ಒಬ್ರ ಬಗ್ಗೆ ಆಡ್ಕೊಳ್ಳೋದಲ್ಲ, ಮನೆಗ್ ಬಿಟ್ಟು ಬರ್ಬೇಕು ಅಂತ ಗೊತ್ತಾಗಲ್ವಾ ನಿಮ್ಗೆ? ನಿಂತ್ಕೊಳ್ಳಿ, ನಾನೇ ಮನೆಗೆ ಕರ್ಕೊಂಡು ಹೋಗ್ತೀನಿ. ತಮಾಷೆ ನೋಡಿದ್ ಸಾಕು, ನೀವೆಲ್ಲರೂ ಹೊರಡಿ. ನರಸಿಂಹ